ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನನ್ನ ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಎಲ್ಲರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ನಾನು ಬೆಂಗಳೂರು ಯೂನಿವರ್ಸಿಟಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದು ಶುರು ಮಾಡಿದ್ದೀನಿ. ಈಗ ಆ್ಯಕ್ಚುಲಿ ಫಸ್ಟ್ ಸೆಮಿಸ್ಟ್ರಿಗೆ ಕೆಮಿಸ್ಟ್ರಿದು NEP ಬಂದಿದೆ. NEPನಲ್ಲಿ ನೀವೇನಾದರೂ DSc 1 ಕೆಮಿಸ್ಟ್ರಿ ಅಂತ ತೊಗೊಂಡಿದ್ರೆ ಸೊ ಅದರಲ್ಲಿ ಇರೋವಂಥ ಚಾಪ್ಟರ್ಸಲ್ಲಿರುವಂಥ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅದರಲ್ಲಿ 4 ಯೂನಿಟ್ ಇದೆ. ಈಗ ನಾನು ಯೂನಿಟ್ 4 ಮಾಡ್ತಾಯಿದ್ದೀನಿ. ಆ ಯೂನಿಟ್ 4ಅಲ್ಲಿ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿದೆ ಆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು 5 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇದು 6ನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ NEP 2021 ಅಂತ ಹೋದರೆ ಅದಕ್ಕೆ ಹೋದರೆ ಅದರಲ್ಲೆಲ್ಲ ವೀಡಿಯೋಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಇವತ್ತಿನ ಎಪಿಸೋಡಲ್ಲಿ ನಾನು ಆರೋಮ್ಯಾಟಿಸಿಟಿ, ಹಕಲ್ಸ್ ರೂಲು, ಆ್ಯಂಟಿ ಆರೋಮ್ಯಾಟಿಸಿಟಿ ಅಂದರೆ ಏನು ಅದನ್ನು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಈಗ ಆರೋಮ್ಯಾಟಿಕ್ ಅಂತ ಪದ ಹೆಂಗೆ ಬಂತು ಅಂತಂದರೆ ಇದು ತುಂಬ ಹಳೆಯದು. ವೆನ್ ವಿ ಸ್ಟಾರ್ಟೆಡ್ ವಿತ್ ಅನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಅನ್ನೋದನ್ನು ಯಾವ ಕೇಳೋದು ಅಂದರೆ ಆರ್ಗ್ಯಾನಿಕ್ ಇಟ್ಸ್ ಅ ಲ್ಯಾಟಿನ್ ವರ್ಡ್, ಗ್ರೀಕ್ ವರ್ಡ್. ಅರೋಮಾ ಅಂತಂದರೆ ಪ್ಲೆಸೆಂಟ್ ಸ್ಮೆಲ್ ಇರೋವಂಥ ಕಾಂಪೌಂಡ್ಸು. ಬಿಕಾಸ್ ಅಟ್ ದ ಟೈಮ್ ದೇ ಫೌಂಡ್ ದಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ದೇ ಹ್ಯಾಡ್ ವೆರಿ ಗುಡ್ ಅರೋಮಾ, ತುಂಬ ಚೆನ್ನಾಗಿರುವಂಥದ್ದು ಸ್ವೀಟ್ ಸ್ಮೆಲ್ಲಿಂಗ್ ಕಾಂಪೌಂಡ್ಸ್ ಇದ್ವು. ಅಂಥದಕ್ಕೆಲ್ಲ ಅರೋಮ್ಯಾಟಿಕ್ ಅಂತ ಕರೆದ್ರು. ಇದನ್ನು ಆಗಸ್ಟ್ ಹಾಫ್ಮನ್ ಅನ್ನೋನು 1855 ಒಂದು ಆರ್ಟಿಕಲ್ನ ಬರೀತಾರೆ. ಆ ಆರ್ಟಿಕಲಲ್ಲಿ ಇದನ್ನು ಮೆನ್ಷನ್ ಮಾಡ್ತಾರೆ. ಅವನು ಮಿಥೈಲ್ ಸ್ಯಾಲಿಸೈಲೇಟು, ವಿಂಟರ್ ಗ್ರೀನ್ ಆಯಿಲ್ ಅಂತ ಹೇಳ್ತೀವಿ. ಅಥವಾ ಸಿನಮನಲ್ಲಿ ಸಿನಮಾಲ್ಡಿಹೈಡ್ ಇರುತ್ತೆ, ಅದು ಒಳ್ಳೆ ಸ್ಮೆಲ್ ಇರುತ್ತೆ. ಅದೇ ಥರ ವೆನಿಲಾದಲ್ಲಿ ಫಿನಾಲಿಕ್ ಆಲ್ಡಿಹೈಡ್ ಇರುತ್ತೆ. ಸೊ ಇದೆಲ್ಲ ಈ ಕಾಂಪೌಂಡ್ಸ್ಗಳಲ್ಲೆಲ್ಲ ಏನಾಗುತ್ತೆ ಅಂದರೆ ವೆರಿ ಗುಡ್ ಸ್ಮೆಲ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಯಾವುದಕ್ಕೆ ತುಂಬ ಒಳ್ಳೆ ಸ್ಮೆಲ್ ಇರುತ್ತಲ್ಲ ಅಂಥದ್ದನ್ನೆಲ್ಲ ನಾವು ಅರೋಮಾ ಅಂತ ಕರೆಯೋಣ ಅಂತ ಅವರು ಅದನ್ನು ಅರೋಮಾ ಅಂತಾರೆ. ಬಟ್ ಲೇಟರ್ ಅವ್ರಿಗೆ ಗೊತ್ತಾಗುತ್ತೆ ಅಮೈನ್ಸ್ ಆಗಿರ್ಬೋದು, ಥಯಾಲ್ಸ್ ಆಗಿರ್ಬೋದು, ಈವನ್ ದೋ ದೇ ಆರ್ ಆರ್ಗ್ಯಾನಿಕ್ ಇನ್ ನೇಚರ್, ದೇ ಡು ನಾಟ್ ಕಂಟೈನ್ ಎ ಪ್ಲೆಸೆಂಟ್ ಓಡ್. ಅದನ್ನು ನಾವು ಅರೋಮ್ಯಾಟಿಕ್ ಅಂತ ಕರಿತಾ ಇರ್ತೀವಿ, ಆದರೆ ಅದು ಪ್ಲೆಸೆಂಟ್ ಓಡರ್ನ ತೊಗೊಳ್ಳೋದಿಲ್ಲ. ಹಂಗಾಗಿ ಈಗ ನಾವು ಅರೋಮಾ ಅಂತ ಏನು ತೊಗೊಳ್ತೀವಿ ಅದು ಇಟ್ಸ್ ನಾಟ್ ರಿಲೇಟೆಡ್ ಟು ಸ್ಮೆಲ್, ಇಟ್ ಈಸ್ ರಿಲೇಟೆಡ್ ಟು ಸಮ್ ಅದರ್ ಪ್ಯಾರಾಮೀಟರ್ಸ್. ಈಗ ಆಮೇಲೆ ನಮಗೆ ಗೊತ್ತಾಯಿತು ಯಾವುದನ್ನು ನಾವು ಅರೋಮ್ಯಾಟಿಕ್ ಅಂತ ಕರಿಬೇಕು ಅಂದರೆ ಎಲ್ಲ ಕಾಂಪೌಂಡ್ಸಲ್ಲೂ ಬೆನ್ಝೀನು ಇರುತ್ತಲ್ಲ, ಬೆನ್ಝಿನ್ ಅಥವಾ ಬೆನ್ಝಿನ್ ಡೆರಿವೇಟಿವ್ ಇರುತ್ತೆ, ಅಂಥದ್ದನ್ನೆಲ್ಲ ನಾವು ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕರೆಯೋಣ ಅಂತ ಡಿಸೈಡ್ ಮಾಡಿದ್ರು. ಆದರೆ ಲೇಟರ್ ದೇ ಕೇಮ್ ಟು ನೋ ದಟ್ ನಾಟ್ ಓನ್ಲಿ ದ ಕಾಂಪೌಂಡ್ಸ್ ವಿಚ್ ಗೋಯಿಂಗ್ ಟು ಕಂಟೈನ್ ಎ ಬೆನ್ಝಿನ್, ಅಪಾರ್ಟ್ ಫ್ರಮ್ ಬೇರೆನೂ ಇರೋದನ್ನು ನಮ್ಗೆ ಏನಾಗ್ತಾ ಹೋಗುತ್ತೆ ಅಂದರೆ ಆರೋಮ್ಯಾಟಿಸಿಟಿನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ಆರೋಮ್ಯಾಟಿಕ್ ಥರ ಬಿಹೇವ್ ಮಾಡ್ತಾ ಹೋಗ್ತವೆ. ಹೇಗೆ ಅಂತಂದರೆ ವೆನ್ ಯು ಕುಕ್ಯುಲರ್ ಸ್ಟ್ರಕ್ಚರ್ ಆಫ್ ದಿ ಬೆನ್ಝೀನ ಮಾಡಿದಾಗ ಅವನು ಏನು ಮಾಡ್ತಾನೆ ಅಂದರೆ ಸಮ್ ಆಫ್ ದಿ ಥಿಂಗ್ಸ್ ಈ ಅಬ್ಸರ್ವ್ ವಿತ್ ಅ ಬೆನ್ಝೀನ್. ಅವನೇನು ಮಾಡ್ತಾನೆ, ಬೆನ್ಝೀನಲ್ಲಿ ನಮಗೆ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇದೆ. ಆಲ್ಟರ್ನೇಟಿವ್ ಸಿಂಗಲ್ ಡಬಲ್ ಬಾಂಡ್ ಇದೆ ದಟ್ ಮಾಲಿಕ್ಯೂಲ್ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್. ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಗೆ ತಂದೆ ಆದಂಥ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ ಇದೆ. ಆದರೆ ಈ ಮಾಲಿಕ್ಯೂಲ್ಸು ದೋಸ್ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ನ ಆನ್ಸರ್ ಮಾಡ್ತಿರ್ಲಿಲ್ಲ. ದೇ ಆ್ಯಡ್ ಎನ್ ಎಕ್ಸ್ಟ್ರಾ ಸ್ಟೆಬಿಲಿಟಿ. ಆ ಎಕ್ಸ್ಟ್ರಾ ಸ್ಟೆಬಿಲಿಟಿ ಏನಿದೆಯಲ್ಲ, ಈವನ್ ದೋ ದೇ ಆರ್ ಅನ್ಸ್ಯಾಚುರೇಟೆಡ್ ಮಾಲಿಕ್ಯೂಲ್, ದೇ ಆರ್ ನಾಟ್ ಅಂಡರ್ಗೋಯಿಂಗ್ ಎ reactions of an unsaturated molecule, but they are behaving like a saturated molecule. They were not undergoing an addition reaction, but they were undergoing a substitution reaction. What that extra stability anta analyze ಮಾಡಿದಾಗ then he thought that there is another extra parameter, there is another extra inherent property in the molecule that going to say that going to have that extra stability. ಅದಕ್ಕೆ ಅವ್ರು ಏನಂತ ಕರೆದ್ರು, ಆರೋಮ್ಯಾಟಿಸಿಟಿ ಅಂತ ಹೇಳಿದ್ರು. ನಿಮಗೆ ಗೊತ್ತು, ಆರೋಮ್ಯಾಟಿಕ್ ಬೆನ್ಝೀನು ಮತ್ತು ಅದೇ ಡೆರಿವೇಟಿವ್ಸ್ಗೆ ನಾವು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ, ಅಥವಾ ಜನರಲಿ ಅರೀನ್ಸ್ ಅಂತ ಹೇಳ್ತೀವಿ. ಇಲ್ಲಿ AR ಏನಿದೆಯಲ್ಲ, ದಟ್ AR ಸ್ಟ್ಯಾಂಡ್ಸ್ ಫಾರ್ ಆರೋಮ್ಯಾಟಿಕ್, ENE ಸ್ಟ್ಯಾಂಡ್ಸ್ ಫಾರ್ ಡಬಲ್ ಬಾಂಡೆಡ್ ಇದೆ ಅಂತ. again ಅದನ್ನು ನಾವು ಎರಡು ಬೆನ್ಝನಾಯ್ಡ್ಸ್ ಅಂತ ಕರಿತೀವಿ. ಈಗ ಬೆನ್ಝಿನ್ ಆ್ಯಂಡ್ ದೇರ್ ಡೆರಿವೇಟಿವ್ಸ್ಗೆ ನಾವು ಬೆನ್ಝನಾಯ್ಡ್ಸ್ ಅಂತ ಕರಿತೀವಿ. ಅಟ್ಲೀಸ್ಟ್ ಒಂದು ಬೆನ್ಝಿನ್ ಹಿಂಗಿತ್ತು ಅಂತಂದ್ರು ಬೆನ್ಝನಾಯ್ಡ್ಸ್ ಅಂತ ಹೇಳ್ತೀವಿ. ಈ ನ್ಯಾಫ್ಥಲೀನ್ ಇರ್ಬೋದು, ಆಂಥ್ರಸಿನ್ ಇರ್ಬೋದು, ಫಿನಾಂಥ್ರಸಿನ್ ಇರ್ಬೋದು, ದೇ ವರ್ ಆಲ್ಸೋ ಬಿಹೇವಿಂಗ್ ಲೈಕ್ ಎನ್ ಬೆನ್ಝಿನ್. ಈವನ್ ದೋ ದೇ ಆರ್ ಎ ಅನ್ಸ್ಯಾಚುರೇಟೆಡ್ ಮಾಲಿಕ್ಯೂಲ್, ದೇ ವರ್ ಬಿಹೇವಿಂಗ್ ಲೈಕ್ ಎ ಸ್ಯಾಚುರೇಟೆಡ್ ಮಾಲಿಕ್ಯೂಲ್, ದೇ ವರ್ ಶೋಯಿಂಗ್ ಎನ್ ಎಕ್ಸ್ಟ್ರಾ ಸ್ಟೆಬಿಲಿಟಿ. ಸಿಮಿಲರ್ಲಿ ಇನ್ನೊಂದಿದೆ ವಿಚ್ ಡು ನಾಟ್ ಕಂಟೈನ್ ಎ ಬೆನ್ಝಿನ್ ರಿಂಗ್, ಬಟ್ ದೇ ಆಲ್ಸೋ ಬಿಹೇವಿಂಗ್ ಲೈಕ್ ಎ ಬೆನ್ಝಿನ್. ಅಂಥದಕ್ಕೆ ನಾನ್ ಬೆನ್ಝನಾಯ್ಡ್, ಅಟ್ಲೀಸ್ಟ್ ಒಂದು ಬೆನ್ಝಿನ್ ರಿಂಗ್ ಇತ್ತು.
ಸೈಕ್ಲಿಕ್ ಮಾಲಿಕ್ಯೂಲ್ಸಲ್ಲಿ ಅಂತಂದರೆ ಬೆನ್ಸೋನಾಯ್ಡ್ಸ್ ಅಂತ ಕರಿತೀವಿ. ಅದಿಲ್ಲದಲ್ಲೇ ಅದೇ ಥರ ಬಿಹೇವ್ ಮಾಡ್ತಾ ಇದ್ದರೆ ಅಂಥದಕ್ಕೆ ಬೆನ್ಸೋನಾಯ್ಡ್ಸ್ ಅಂತ ಹೇಳ್ತೀವಿ. ಆ ಥರ ಫ್ಯೂರಾನ್ ಆಗ್ಬೋದು, ಥಯೋಫೀನ್ ಇರ್ಬೋದು, ಪಿರಿಡೀನ್ ಇರ್ಬೋದು, ಪೈರಾನ್ ಇರ್ಬೋದು, ಇವೆಲ್ಲನೂ ಎಕ್ಸಾಂಪಲ್ಸು ಆಯಿತು. ಹಾಗಾದರೆ ಏನು ಡಿಸೈಡ್ ಮಾಡೋದು, ಯಾವ ಮಾಲಿಕ್ಯೂಲ್ಸ್ಗೆ ನಾವು ಆರೋಮ್ಯಾಟಿಕ್ ಅಂತ ಕರೆಯೋದು? ಆವಾಗ ನಮಗೆ ಹೆಲ್ಪಿಗೆ ಬಂದಿದ್ದು ಹಕ್ಕಲ್ಸ್ ರೂಲ್ಸ್ ಆಫ್ ಆರೋಮ್ಯಾಟಿಸಿಟಿ. ಇದನ್ನು ನಾವು ಇರಿಚ್ ಹಕ್ಕಲ್ ಜರ್ಮನ್ ಫಿಸಿಕಲ್ ಫಿಸಿಸಿಸ್ಟು ಅವನು ಹೇಳ್ತಾನೆ ಅಂದರೆ ಯಾವುದೇ ಒಂದು ಕಾಂಪೌಂಡ್ಗೆ ಎಕ್ಸ್ಟ್ರಾ ಸ್ಟೆಬಿಲಿಟಿ ಬರೋದಕ್ಕೆ ಕಾರಣ ಏನಿರ್ಬೋದು ಅಂದರೆ ಅದಕ್ಕೆ ಎಷ್ಟೊಂದು ರೀಸನ್ಸ್ ಹೇಳ್ತಾನೆ. ನಿಮ್ಮ ಮಾಲಿಕ್ಯೂಲ್ಸಲ್ಲಿ ಇದೆಲ್ಲ ಇತ್ತು ಅಂತಂದರೆ ಆವಾಗ ನಿಮ್ಮ ಮಾಲಿಕ್ಯೂಲ್ನ ನೀವು ಆರೋಮ್ಯಾಟಿಕ್ ಅಂತ ಕರಿಬೋದು. ದೋಸ್ ಮಾಲಿಕ್ಯೂಲ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎನ್ ಎಕ್ಸ್ಟ್ರಾ ಸ್ಟೆಬಿಲಿಟಿ, ಇವತ್ತು ದೇ ಆರ್ ಅನ್ಸ್ಯಾಚುರೇಟೆಡ್, ದೇ ಆರ್ ಗೋಯಿಂಗ್ ಟು ಬಿಹೇವ್ ಸ್ಯಾಚುರೇಟೆಡ್ ಮಾಲಿಕ್ಯೂಲ್ ಅಂತ ಹೇಳ್ತಾನೆ. ಹಾಗಾದರೆ ಅದು ರಿಕ್ವೈರ್ಮೆಂಟು ಯಾವುದು? ಫಸ್ಟ್ ರಿಕ್ವೈರ್ಮೆಂಟು ನಿಮ್ಮ ಮಾಲಿಕ್ಯೂಲು ಸೈಕ್ಲಿಕ್ ಆಗಿರಬೇಕು. ಎರಡನೇದು ಪ್ಲೇನಾರ್ ಮಾಲಿಕ್ಯೂಲ್ ಆಗಿರಬೇಕು. ಇಟ್ ಶುಡ್ ಹ್ಯಾವ್ ಎ ಕಾಂಜುಗೇಷನ್, ಇಟ್ ಶುಡ್ ಹ್ಯಾವ್ ಎ ಸೈಕ್ಲಿಕ್ ಕ್ಲೌಡ್ ಆಫ್ ಡಿಲೋಕಲೈಸ್ಡ್ ಪೈ ಎಲೆಕ್ಟ್ರಾನ್ಸ್. ನಿಮ್ಮ ಮಾಲಿಕ್ಯೂಲ್ಸಲ್ಲಿ ಏನಾಗಿರಬೇಕು? ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇರಬೇಕು. ಅದಕ್ಕೆ ನಾವು ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಥ್ರೂ ದಿ ಎಂಟೈರ್ ರಿಂಗಲ್ಲಿ ಆಗ್ತಾ ಇರಬೇಕು ಅಂತ ಹೇಳ್ತಾನೆ ಅವನು. ಮೂರನೇದು ನಿಮ್ಮ ಮಾಲಿಕ್ಯೂಲ್ಸಲ್ಲಿ 4n+2 ಪೈ ಎಲೆಕ್ಟ್ರಾನ್ಸ್ ಇತ್ತು ಅಂತಂದರೆ ಅಂಥದ್ದನ್ನು ನಾವು ಹಕ್ಕಲ್ಸ್ ನಂಬರ್ ಅಂತ ಕರೆಯೋಣ. ಆ ಪೈ ಎಲೆಕ್ಟ್ರಾನ್ಸ್ ಇತ್ತು ಅಂತಂದರೆ ಸೊ ಮೆನಿ ಪೈ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ? ಇದೆಲ್ಲ ಫುಲ್ಫಿಲ್ ಮಾಡಿದ್ರೆ ಅಂಥದಕ್ಕೆ ನಾನು ಹಕ್ಕಲ್ಸ್ ರೂಲ್ ಅಂತ ಹೇಳ್ತೀನಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಿಮ್ಮ ಮಾಲಿಕ್ಯೂಲು ಸೈಕ್ಲಿಕ್ ಇರಬೇಕು, ಪ್ಲೇನಾರ್ ಇರಬೇಕು, ಕಾಂಜುಗೇಷನ್ ಇರಬೇಕು. ಎಲ್ಲದಕ್ಕಿಂತ ಮೋರ್ ಏನು ಅಂದರೆ 4n+2 ಪೈ ಎಲೆಕ್ಟ್ರಾನ್ಸ್ ಇರಬೇಕು. ವೇರ್ n is equal to ಇಂಟೀಜರ್ 0, 1, 2, 3 ಆಗಿರ್ಬೋದು. 4n+2 ಪೈ ಎಲೆಕ್ಟ್ರಾನ್ಸ್ ಏನಾದರೂ ಇತ್ತು ನಿಮ್ಮ ಮಾಲಿಕ್ಯೂಲಲ್ಲಿ ಅಂತಂದರೆ ಅಂಥದ್ದನ್ನು ನಾವು ಆರೋಮ್ಯಾಟಿಕ್ ಅಂತ ಕರೆಯೋಣ ಅಂತ ಹೇಳ್ದ. ಈಗ ಒಂದೊಂದೇ ಪಾಯಿಂಟ್ನ ನೋಡ್ತಾ ಹೋಗೋಣ. ಎ ಮಾಲಿಕ್ಯೂಲ್ ಮಸ್ಟ್ ಬಿ ಸೈಕ್ಲಿಕ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಆಲ್ರೆಡಿ ಕ್ಲಾಸಿಫಿಕೇಶನ್ ಮಾಡಿದಾಗ ಹೈಡ್ರೋಕಾರ್ಬನ್ನ ನಾವೇನು ಹೇಳ್ತೀವಿ ಅಂತಂದರೆ ಹೈಡ್ರೋಕಾರ್ಬನ್ನ ನಾವು ಮೇಜರ್ಲಿ 2 ಥರ ಕ್ಲಾಸಿಫೈ ಮಾಡ್ತೀವಿ. ಒಂದನ್ನೇ ಓಪನ್ ಚೈನ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಸೈಕ್ಲಿಕ್ ಚೈನ್ ಅಂತ ಹೇಳ್ತೀವಿ. ಸೊ ನಿಮ್ಮ ಮಾಲಿಕ್ಯೂಲ್ ಏನಾಗಿರಬೇಕು? ಸೈಕ್ಲಿಕ್ ಆಗಿರಬೇಕು. ಅದು ಸೈಕ್ಲಿಕ್ ಆಗಿರೋದ್ರ ಜೊತೆಗೆ ಈಚ್ ರಿಂಗ್ ಆಟಮ್ should have a pi orbital. They overlap with each other with adjacent atom and they are going to form a cyclic ring ಆಗಿರಬೇಕು. Every p orbital overlap with the 2 neighboring p orbital. ಫಾರ್ ಎಕ್ಸಾಂಪಲ್ ಬೆನ್ಸಿನ ತಗೊಳ್ತಾ ಇದ್ದೀನಿ. ಬೆನ್ಸಿನಲ್ಲಿ ನಿಮ್ಗೆ ಏನಾಗ್ತಿದೆ ಅಂತಂದರೆ 6 ಕಾರ್ಬನ್ ಆಟಮ್ ಇದೆ. ಸೊ ಹಾಗಾಗಿ ಆ ಕಾರ್ಬನ್ ಆಟಮ್ ಇರೋದು ಇಟ್ ಈಸ್ sp2 ಹೈಬ್ರಿಡೈಸ್ಡ್ ಆಗಿದೆ. sp2 ಹೈಬ್ರಿಡೈಸ್ ಅಂದರೆ ನಿಮಗೆ 3 sp2 ಹೈಬ್ರಿಡ್ ಆರ್ಬಿಟಲ್ ಬರುತ್ತೆ. ಸೊ ಆಲ್ 3 sp2 ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ಬಾಂಡಿಂಗ್ ವಿತ್ ಅಡ್ಜಸೆಂಟ್ ಕಾರ್ಬನ್ ಆಟಮ್ ಆ್ಯಂಡ್ ವಿತ್ ಹೈಡ್ರೋಜನ್. ಬಟ್ ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ ಏನಿರುತ್ತಲ್ಲ ಅದು ಹಾಗೆ ಇರುತ್ತೆ. ವಿಚ್ ಡು ನಾಟ್ ಅವೇನು ಮಾಡ್ತವೆ? ದೇ ಗೋಯಿಂಗ್ ಟು ಓವರ್ಲ್ಯಾಪ್ ಸೈಡ್ ವೇಸ್. ಈ ರೀತಿಯಾಗಿ ಅವೇನು ಮಾಡ್ತವೆ? ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಗುತ್ತೆ. ಹಂಗಾಗಿ ನಿಮಗೆ ಸೈಕ್ಲಿಕ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗುತ್ತೆ. ಎರಡನೇ ನಾನು ಹೇಳಿದೆ, ನಿಮ್ಮ ಮಾಲಿಕ್ಯೂಲಲ್ಲಿ ಕಾಂಜುಗೇಷನ್ ಇರಬೇಕು. ಕಾಂಜುಗೇಷನ್ ಅಂತಂದರೆ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇರಬೇಕು. ಆ್ಯಂಡ್ ಇಟ್ ಶುಡ್ ಬಿ ಎಕ್ಸ್ಟೆಂಡೆಡ್ ಡಿಲೋಕಲೈಸ್ ಪೈ ಎಲೆಕ್ಟ್ರಾನ್ ಶುಡ್ ಬಿ ಎಕ್ಸ್ಟೆಂಡೆಡ್ ಥ್ರೂ ಔಟ್ ದಿ ರಿಂಗ್, ಥ್ರೂ ಔಟ್ ದಿ ಸೈಕಲ್ ಅಂತ ನಾವು ಹೇಳ್ತೀವಿ. ಈಗ ಅದಕ್ಕೆ 2 ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ನೋಡಿ 1,3 ಸೈಕ್ಲೋ ಹೆಕ್ಸಾ ಡೈನ ತೊಗೊಳ್ತಾ ಇದ್ದೀನಿ. ಅಲ್ಲಿ ಕಾಂಜುಗೇಷನ್ ಇಲ್ಲ. ಹಂಗಾಗಿ ಮಾಲಿಕ್ಯೂಲು ಡು ನಾಟ್ ಬಿಹೇವ್ ಲೈಕ್ ಎ ಇಟ್ ಗೋಯಿಂಗ್ ಟು ಅನ್ಸ್ಯಾಚುರೇಟೆಡ್ ಮಾಲಿಕ್ಯೂಲ್ ಥರ ಮಾಡುತ್ತೆ. ಇಟ್ ಈಸ್ ನಾಟ್ ಆರೋಮ್ಯಾಟಿಕ್ ಇನ್ ನೇಚರ್. ಅದೇ ಥರ 1,3,5 ಸೈಕ್ಲೋ ಹೆಪ್ಟಾ ಟ್ರೈನ ತಗೊಂಡೆ. ಇದು ಏನಾಗಿದೆ ಅಂದರೆ 3 ಇದೆ, ಆದರೆ ಕಾಂಜುಗೇಷನ್ ಇಲ್ಲದೆ ಇರೋದಕ್ಕೋಸ್ಕರ ಈ ಮಾಲಿಕ್ಯೂಲು ನಾನ್ ಆರೋಮ್ಯಾಟಿಕ್ ಥರ ಬಿಹೇವ್ ಮಾಡುತ್ತೆ. ಆದರೆ ಬೆನ್ಸಿನ್ ಆರೋಮ್ಯಾಟಿಕ್ ಥರ ಬಿಹೇವ್ ಮಾಡುತ್ತೆ. ಯಾಕೆ ಅಂದರೆ ಕಂಪ್ಲೀಟ್ಲಿ ಕಾಂಜುಗೇಷನ್ ಇದೆ, ಆಲ್ಟರ್ನೇಟಿವ್ ಸಿಂಗಲ್ ಬಾಂಡ್ ಇದೆ, ಕಂಪ್ಲೀಟ್ಲಿ ಕಾಂಜುಗೇಟೆಡ್ ರಿಂಗ್ ಇದೆ. ಹಂಗಾಗಿ ಅದನ್ನು ನಾನು ಏನಂತ ಕರಿತೀನಿ? ಆರೋಮ್ಯಾಟಿಕ್ ಅಂತ ಕರಿತೀನಿ. ಈ 2 ಎಕ್ಸಾಂಪಲಲ್ಲೂ ನಾನು ಸೈಕ್ಲಿಕ್ ಇದೆ ಬಟ್ ಕಾಂಜುಗೇಷನ್ ಇಲ್ಲದೆ ಇರೋದಕ್ಕೋಸ್ಕರ, ಕಂಪ್ಲೀಟ್ಲಿ ಕಾಂಜುಗೇಟೆಡ್ ಆಗಿಲ್ಲದೆ ಇರೋದಕ್ಕೋಸ್ಕರ ಇದನ್ನು ನಾನು ನಾನ್ ಆರೋಮ್ಯಾಟಿಕ್ ಅಥವಾ ನಾಟ್ ಆರೋಮ್ಯಾಟಿಕ್ ಅಂತ ಹೇಳ್ತೀನಿ. ಅದಾದಮೇಲೆ ನಾನು 3ನೇದು ಹೇಳಿದೆ, ನಿಮ್ಮ ಮಾಲಿಕ್ಯೂಲು ಪ್ಲೇನಾರ್ ಆಗಿರಬೇಕು. ಆಲ್ ದಿ ರಿಂಗ್ ಎಲಿಮೆಂಟ್ಸ್ ಶುಡ್ ಬಿ ಇನ್ 1 ಪ್ಲೇನ್ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ಅಗೇನ್ ಬೆನ್ಸಿನ ತೊಗೊಳ್ತಾ ಇದ್ದೀನಿ. ಬೆನ್ಸಿನ ಸಿಂಪ್ಲೆಸ್ಟ್ ಆಗಿರುವಂಥ ಆರೋಮ್ಯಾಟಿಕ್ ಕಾಂಪೌಂಡ್ ಇನ್ ಕಂಪ್ಯಾರಿಸನ್ ವಿತ್ ಬೆನ್ಸಿನ್ ನಾನು ಬೇರೆದು ಮಾಡ್ತಾ ಇದ್ದೀನಿ.
ಸೊ ಈಗ ಏನಾಗುತ್ತೋ ನಾನು ಮುಂಚೆ ಹೇಳಿದಾಗೆ adjacent p orbitals ಏನಾಗ್ತಾರೆ ವಿಚ್ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ಹೈಬ್ರಿಡೈಸೇಷನ್ ಇತ್ತಲ್ಲ, ದೇ ಶುಡ್ ಬಿ ಅಲೈನ್ಡ್ ಇನ್ ಸಚ್ ಎ ಮ್ಯಾನರ್ ದಟ್ ದೇ ಕ್ಯಾನ್ ಈಸಿಲಿ ಅಂಡರ್ಗೋ ಡಿಲೋಕಲೈಸೇಷನ್ ಆಗಬಹುದು. ಫಾರ್ ಎಕ್ಸಾಂಪಲ್ ನಾನು ಬೆನ್ಸಿನ ತಗೊಳ್ತೀನಿ. ಬೆನ್ಸಿನಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಎಲ್ಲ 6 ಕಾರ್ಬನ್ ಆಟಮ್ ಆರ್ ಇನ್ ಒನ್ ಪ್ಲೇನ್ ಅಂಡ್ p orbital is perpendicular to the plane, thereby they are going to overlap with each other, they are going to form a ಪ್ಲೇನರ್ ಮಾಲಿಕ್ಯೂಲ್ಸ್ನ ಫಾರ್ಮೇಷನ್ ಮಾಡುತ್ತೆ. ಅದೇ ಥರ ನಾನು ಇಲ್ಲಿ ಏನು ಮಾಡಿದ್ದೀನಿ, 8 ಮೆಂಬರ್ಡ್ ರಿಂಗ್ ತೊಗೊಂಡಿದ್ದೀನಿ, ಟಬ್ ಶೇಪ್ ಇರುವಂಥದ್ದು. ಆಕ್ಟಾ ಟ್ರೈನ ತೊಗೊಂಡಿದ್ದೀನಿ ನಾನು, ಆಕ್ಟಾ ಟೆಟ್ರೈನ ತೊಗೊಂಡಿದ್ದೀನಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನಿಮ್ಗೆ ಹೇಳ್ದಂಗೆ ಕಾಂಜುಗೇಷನ್ ಇದೆ, ಸೈಕ್ಲಿಕ್ ಇದೆ. ಕಾಂಜುಗೇಷನ್ ಇದ್ದು ಸೈಕ್ಲಿಕ್ ಇದ್ರೂ ಈ ಮಾಲಿಕ್ಯೂಲ್ ಇಸ್ ನಾಟ್ ಆರೋಮ್ಯಾಟಿಕ್ ಬಿಕಾಸ್ ದ adjacent p orbital doesn't have a capacity to overlap with each other. That depends upon the geometry, that depends upon the orientation of that group. Actually ಇದು 8 ಇರೋದಕ್ಕೋಸ್ಕರ ನೀವು ಅದನ್ನು ಮಾಲಿಕ್ಯೂಲ್ನ ನೋಡಿದಾಗ 3-dimensional ಪಿಕ್ಚರ್ನ ತಗೊಂಡಾಗ ಮಾಲಿಕ್ಯೂಲ್ ಏನು ಮಾಡುತ್ತೆ, ದೇ ಗೋಯಿಂಗ್ ಟು ಅಲೈನ್ ಇನ್ ದಿಸ್ ಮ್ಯಾನರ್. ಈ ರೀತಿಯಾಗಿ ಅವು ಅಲೈನ್ ಆಗ್ತವೆ. ಈ ರೀತಿಯಾಗಿ ಅಲೈನ್ ಆದಾಗ adjacent p orbital cannot overlap, the electrons cannot be delocalized. ಎಲೆಕ್ಟ್ರಾನ್ಸ್ ಡಿಲೋಕಲೈಸ್ ಆಗಲ್ಲ, ಅದು ಹಾಗೆ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಅದೇನಾಗುತ್ತೆ, ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಇದಕ್ಕೆ ಕಾಂಜುಗೇಷನ್ ಇದೆ, ಎರಡನೇದು ಸೈಕ್ಲಿಕ್ ಇದೆ. ಆದರೂ ಇದು ಯಾಕೆ ಆರೋಮ್ಯಾಟಿಕ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಲ್ಲ ಅಂತಂದರೆ, ವೆನ್ ಯು ಕನ್ಸಿಡರ್ ದ 3-dimensional picture, that molecule going to orient in such a manner that 2 p orbitals cannot adjacent p ಮಿಕ್ಕಿದ ಆಗ್ತಾ ಇರ್ತವೆ, 2 ಮಾತ್ರ ಓವರ್ಲ್ಯಾಪ್ ಆಗಲ್ಲ. ಹಾಗಾಗಿ ದೇ ಆರ್ ನಾಟ್ ಪ್ಲೇನಾರ್. ಸೊ ಇಲ್ಲೇನಾಗ್ತಾ ಇದೆ, 6 ಕಾರ್ಬನ್ ಆಟಮ್ 8 ಮಾಲಿಕ್ಯೂಲ್ಸ್ 8 ಕಾರ್ಬನ್ ಆಟಮಲ್ಲಿ 6 ಕಾರ್ಬನ್ ಆಟಮ್ ಒನ್ ಪ್ಲೇನಲ್ಲಿರುತ್ತೆ, ಇನ್ನು 2 ಕಾರ್ಬನ್ ಆಟಮ್ ಬೇರೆ ಪ್ಲೇನಲ್ಲಿರುತ್ತೆ. ಹಾಗಾಗಿ ದೇ ಆರ್ ನಾಟ್ ಪ್ಲೇನಾರ್ ಇನ್ ನೇಚರ್. ಹಾಗಾಗಿ ಸೈಕ್ಲೋ ಆಕ್ಟಾಟೆಟ್ ಏನಿದೆಯಲ್ಲ ಅದನ್ನು ನಾನು ನಾಟ್ ಆರೋಮ್ಯಾಟಿಕ್ ಅಂತ ಕನ್ಸಿಡರ್ ಮಾಡ್ತೀನಿ. ಎಗೇನ್ ನನಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಹೇಳಿದಂಗೆ ನಿಮಗೆ ಆರೋಮ್ಯಾಟಿಕ್ ಅಂತ ಕರಿಬೇಕು ಅಂತಂದರೆ ಒಂದು ಸೈಕ್ಲಿಕ್ ಇರಬೇಕು, ಕಾಂಜುಗೇಷನ್ ಇರಬೇಕು, ಪ್ಲೇನಾರ್ ಇರಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಿಮ್ಮ ಮಾಲಿಕ್ಯೂಲಲ್ಲಿ 2n+2 ಪೈ ಎಲೆಕ್ಟ್ರಾನ್ಸ್ ಇರಬೇಕು. 2n+2 ಪೈ ಎಲೆಕ್ಟ್ರಾನ್ಸ್ ಇತ್ತು ಅಂದಾಗ ನೀವು ಆರೋಮ್ಯಾಟಿಕ್ ಅಂತ ಕರಿತೀರಾ. 4n ಎಲೆಕ್ಟ್ರಾನ್ಸ್ ಏನಾದರೂ ಇತ್ತು ಅಂತಂದರೆ ಅಂಥದಕ್ಕೆ ನೀವು ನಾನ್ ಆರೋಮ್ಯಾಟಿಕ್ ಅಂತ ಹೇಳ್ತೀರಾ. ಸೊ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದಿ aromatic compounds into 2 category based on Huckel's rule. Huckel's rule ಏನು ಹೇಳುತ್ತೆ ಅಂದರೆ ನಿಮ್ಮ ಮಾಲಿಕ್ಯೂಲು ಸೈಕ್ಲಿಕ್ ಇರಬೇಕು, ಪ್ಲೇನಾರ್ ಇರಬೇಕು, ಜೊತೆಗೆ ಇಟ್ ಶುಡ್ ಹ್ಯಾವ್ 4n+2 ಪೈ ಎಲೆಕ್ಟ್ರಾನ್ಸ್ ಇರಬೇಕು. ಡಿಲೋಕಲೈಸ್ಡ್ ಪೈ ಎಲೆಕ್ಟ್ರಾನ್ಸ್ ಥ್ರೂಔಟ್ ದಿ ಸರ್ಕಲ್ ಇರಬೇಕು, ಥ್ರೂಔಟ್ ದಿ ಸೈಕಲ್ ಇರಬೇಕು. ಸೊ ಆರೋಮ್ಯಾಟಿಕ್ ಕಾಂಪೌಂಡ್ ಶುಡ್ ಕಂಟೈನ್ 4n+2 ಪೈ ಎಲೆಕ್ಟ್ರಾನ್. ಅವಾಗಷ್ಟೇ ಅದನ್ನು ಆರೋಮ್ಯಾಟಿಕ್ ಅಂತ ಹೇಳ್ತೀವಿ. ಅದಿರಲಿಲ್ಲ ಅಂದರೆ ನಾನ್ ಆರೋಮ್ಯಾಟಿಕ್ ಅಂತ ಹೇಳ್ತೀವಿ. ಅಥವಾ 4n+2 ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಯು ಆರ್ ಗೋಯಿಂಗ್ ಟು ಹ್ಯಾವ್ 6 ಎಲೆಕ್ಟ್ರಾನ್, 10 ಎಲೆಕ್ಟ್ರಾನ್, 14 ಎಲೆಕ್ಟ್ರಾನ್, 18 ಎಲೆಕ್ಟ್ರಾನ್ಸ್ ಇದ್ದರೆ 18 ಪೈ ಎಲೆಕ್ಟ್ರಾನ್ಸ್ ಇದ್ದರೆ ಆ ನಂಬರ್ಗಳಿಗೆ ನಾವು ಅಕಲ್ ನಂಬರ್ ಅಂತ ಕರಿತೀವಿ, ಇಲ್ಲಾಂದರೆ ಮ್ಯಾಜಿಕ್ ನಂಬರ್ ಅಂತ ಕರಿತೀವಿ. ದಟ್ ಅಕಲ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ ಆರ್ ದಟ್ ಮ್ಯಾಜಿಕ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ ಮೇಕ್ ಯುವರ್ ಮಾಲಿಕ್ಯೂಲ್ ಮೋರ್ ಸ್ಟೇಬಲ್. ಇಟ್ ಗೋಯಿಂಗ್ ಟು ಬಿಹೇವ್ ಲೈಕ್ ಎ saturated compound rather than the unsaturated compound. That extra stability, ಅದಕ್ಕೆ resonance energy ಅಂತ ಹೇಳ್ತಾರೆ, that comes only with the delocalization of pi electrons. ಸೊ ಫಾರ್ ಎಕ್ಸಾಂಪಲ್ ನಾನೀಗ ಬೆನ್ಸಿನ್ನ ತೊಗೊಳ್ತಾ ಇದ್ದೀನಿ, ಅದೇ ಥರ ಸೈಕ್ಲೋ ಬ್ಯೂಟಾಡೈನ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಏನಾಗ್ತಾ ಇದೆ ಅಂದರೆ ನಮಗೆ ಅಕಲ್ ನಂಬರ್ ಇದೆ. ಆ್ಯಕ್ಚುಲಿ ನೋಡಿ, ಎರಡೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಏನಾಗ್ತಾ ಇದೆ, ಎರಡೂ ಸೈಕ್ಲಿಕ್ ಇದೆ, ಜೊತೆಗೆ ಏನಾಗ್ತಿದೆ ಎರಡೂ ಪ್ಲೇನಾರ್ ಆಗಿದೆ. ಎರಡನೇದ್ರಲ್ಲೂ ಏನಾಗಿದೆ, ಕಾಂಜುಗೇಷನ್ ಇದೆ. ಕಾಂಜುಗೇಷನ್ ಇದ್ರೂ ಸೈಕ್ಲೋಬ್ಯೂಟಾಡೈನ ನಾನು ಆರೋಮ್ಯಾಟಿಕ್ ಅಂತ ಕರೆಯಲ್ಲ, ಬಿಕಾಸ್ ಇಟ್ ಡು ನಾಟ್ ಕಂಟೈನ್ 4n+2 ಪೈ ಎಲೆಕ್ಟ್ರಾನ್. ಬೆನ್ಸಿನಲ್ಲಿ ತೊಗೊಂಡ್ರೆ ನಿಮಗೆ 4n+2 ಪೈ ಎಲೆಕ್ಟ್ರಾನ್ಸ್ ಅಂದರೆ ಬೇರೆ n=1 ಅಂತ ತೊಗೊಳ್ತೀನಿ. ಅವಾಗ ಏನಾಯಿತು ಅಂತಂದರೆ 6 ಪೈ ಎಲೆಕ್ಟ್ರಾನ್ಸ್ ಬರ್ತಾ ಇದೆ. ಹಾಗಾಗಿ ಅದು ಸ್ಟೇಬಲ್ ಆಗ್ತಾ ಇದೆ, ಹಾಗಾಗಿ ಅದು ಆರೋಮ್ಯಾಟಿಕ್ ಆಗ್ತಾ ಇದೆ. ಅದೇ ನೀವು ಸೈಕ್ಲೋಬ್ಯೂಟಾಡೈನ ತೊಗೊಂಡ್ರೆ ಅದರಲ್ಲಿ ಏನಾಗ್ತಾ ಇದೆ, ಯು ಆರ್ ಗೋಯಿಂಗ್ ಟು ಹ್ಯಾವ್ ಓನ್ಲಿ 2 ಪೈ ಎಲೆಕ್ಟ್ರಾನ್ಸ್, ಇಟ್ ಗೋಯಿಂಗ್ ಟು ಹ್ಯಾವ್ 4n ಎಲೆಕ್ಟ್ರಾನ್ಸ್. ಒಂದು ಡಬಲ್ ಬಾಂಡ್ಗೆ 2 ಪೈ ಎಲೆಕ್ಟ್ರಾನ್ಸ್ ಇರ್ತವೆ. ಹಾಗಾಗಿ ಟೋಟಲಿ ಇಟ್ ಗೋಯಿಂಗ್ ಟು ಹ್ಯಾವ್ ಓನ್ಲಿ 4n ಎಲೆಕ್ಟ್ರಾನ್. ದೇರ್ಫೋರ್ ಇಟ್ಸ್ ನಾಟ್ ಆರೋಮ್ಯಾಟಿಕ್. ಹಾಗಾಗಿ ಅದು ಅನ್ಸ್ಟೇಬಲ್ ಆಗುತ್ತೆ. ಸೊ ದೀಸ್ ಆರ್ ದಿ 3 ಥಿಂಗ್ಸ್ ದಟ್ ವಿ ಹ್ಯಾವ್ ಟು ರಿಮೆಂಬರ್. ಸೊ ಇದು ಏನೇನಿರಬೇಕು, ಅಕಲ್ಸ್ ರೂಲ್ ಏನು ಮಾಡುತ್ತೆ, ಕೊಟ್ಟಿರೋಂಥ ಕಾಂಪೌಂಡು ಆರೋಮ್ಯಾಟಿಕಾ ನಾನ್ ಆರೋಮ್ಯಾಟಿಕಾ ಅಂತ ಕ್ಲಿಯರ್ ಆಗಿ ಹೇಳುತ್ತೆ. ಯಾವ್ಯಾವ ಬೇಸ್ ಮೇಲೆ ಹೇಳುತ್ತೆ, ನಿಮ್ಮ ಮಾಲಿಕ್ಯೂಲು ಸೈಕ್ಲಿಕ್ ಇರಬೇಕು, ನಿಮ್ಮ ಮಾಲಿಕ್ಯೂಲಲ್ಲಿ ಕಾಂಜುಗೇಷನ್ ಇರಬೇಕು, ನಿಮ್ಮ ಮಾಲಿಕ್ಯೂಲಲ್ಲಿ ಪ್ಲೇನಾರ್ ಇರಬೇಕು, ಆ್ಯಂಡ್ ಯುವರ್ ಮಾಲಿಕ್ಯೂಲ್ ಶುಡ್ ಹ್ಯಾವ್ ಎಕ್ಸ್ಟ್ರಾ ಸ್ಟೆಬಿಲಿಟಿ.
they should behave like a saturated compound even though they contain the unsaturated double or a triple bond ಅಂತದಿರಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಯುವರ್ ಮಾಲಿಕ್ಯೂಲ್ ಶುಡ್ ಕಂಟೈನ್ ಅಕಲ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್. ಅವಾಗಷ್ಟೇ ಅದನ್ನು ಆರೋಮ್ಯಾಟಿಕ್ ಅಂತ ಕರಿತೀವಿ, ಇಲ್ಲ ಅಂದರೆ ಆರೋಮ್ಯಾಟಿಕ್ ಅಂತ ಕರೆಯಲ್ಲ. ಆರೋಮ್ಯಾಟಿಕ್ ಮಾಲಿಕ್ಯೂಲ್ಸ್ ಆಲ್ವೇಸ್ ದೇ ಗೋಯಿಂಗ್ ಟು ಹ್ಯಾವ್ ಎನ್ ಎಕ್ಸ್ಟ್ರಾ ಸ್ಟೆಬಿಲಿಟಿ ಕಂಪೇರ್ ಟು ದಟ್ ಆಫ್ ದೇರ್ ಓಪನ್ ಚೈನ್ ಕೌಂಟರ್ ಪಾರ್ಟ್ಸ್. ಹಂಗಾಗಿ ನೀವು ಬೆನ್ಸಿನು ಮತ್ತು 1,3,5 ಎಕ್ಸಾ ಟ್ರೈನ ಕನ್ಸಿಡರ್ ಮಾಡಿಕೊಂಡ್ರೆ ಬೆನ್ಸಿನು ಸೈಕ್ಲಿಕ್ ಆಗಿದೆ, ಅಕಲ್ಸ್ ರೂಲ್ನ ಫಾಲೋ ಮಾಡ್ತಾ ಇದೆ, ಆರೋಮ್ಯಾಟಿಕ್ ಅಂತ ಕರಿತಾ ಇದ್ದೀವಿ. ದಟ್ ಈಸ್ ಮೋರ್ ಸ್ಟೇಬಲ್ ಕಂಪೇರ್ ಟು ದಟ್ ಇಟ್ಸ್ ಓಪನ್ ಕೌಂಟರ್ ಪಾರ್ಟ್ 1,3,5 ಓಪನ್ದು ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಅವು ಅನ್ಸ್ಟೇಬಲ್ ಆಗಿರುತ್ತೆ. ಹಾಗಾದ್ರೆ ಎಕ್ಸಾಂಪಲ್ಸ್ ನೋಡೋದಾದರೆ ಬೆನ್ಸನಾಯ್ಡ್ಸ್ನ ತಗೋಬೋದು. ನಾನು ಮುಂಚೆನೇ ಹೇಳಿದಂಗೆ ಬೆನ್ಸನಾಯ್ಡ್ಸ್ ಅಂದರೆ ಯಾವುದು ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಗೋಯಿಂಗ್ ಟು ಕಂಟೈನ್ ಅಟ್ಲೀಸ್ಟ್ 1 ಬೆನ್ಸಿನ್ ರಿಂಗ್ ಇತ್ತು ಅಂದರೆ ಅಂಥದಕ್ಕೆ ನಾವು ಬೆನ್ಸನಾಯ್ಡ್ಸ್ ಅಂತ ಕರಿತೀವಿ. ಸೊ ಬೆನ್ಸಿನಲ್ಲಿ ನೀವು ತಗೊಂಡ್ರೆ 6 ಪೈ ಎಲೆಕ್ಟ್ರಾನ್ಸ್ ಇದೆ. ಅದೇ ಥರ ನ್ಯಾಫ್ಥಲಿನ ತಗೊಳ್ತೀನಿ, 1 2 3 4 5 ಡಬಲ್ ಬಾಂಡ್ ಇದೆ. 5 ಡಬಲ್ ಬಾಂಡ್ ಇದ್ದಾಗ 10 ಪೈ ಎಲೆಕ್ಟ್ರಾನ್ಸ್ ಆಗುತ್ತೆ. ನೆಕ್ಸ್ಟ್ ಏನಾಗ್ತಾ ಇದೆ, ನಾವು ಆಂಥ್ರಸಿನ್ನ ತಗೊಳ್ತಾ ಇದ್ದೀವಿ, ಫಿನಾಂಥ್ರಸಿನ್ನ ತಗೊಳ್ತಾ ಇದ್ದೀವಿ, 14 ಪೈ ಎಲೆಕ್ಟ್ರಾನ್ಸ್ ಇದೆ. ನಾನು ಮುಂಚೆನೇ ಹೇಳಿದಂಗೆ ಅಕಲ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇತ್ತು ಅಂದರೆ ನಿಮ್ಮ ಮಾಲಿಕ್ಯೂಲ್ನ ನಾನು ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ಹೇಳ್ತೀನಿ. ಹಂಗಾಗಿ ಇದೆಲ್ಲನೂ ಆಟಿಕ್ ಕಾಂಪೌಂಡ್ ಆಗ್ತಾ ಇದೆ. ಅದೇ ರೀತಿ ನಾನ್ ಬೆನ್ಸನಾಯ್ಡ್ಸ್, ಬೆನ್ಸನಾಯ್ಡ್ ಅಂದರೆ ಬೆನ್ಸಿನ್ ರಿಂಗ್ ಇಲ್ಲದೆ ಇರೋವಂಥವು ಬಿಹೇವ್ ಮಾಡ್ತವೆ. ಅದಕ್ಕೆ ಎಕ್ಸಾಂಪಲ್ ತೊಗೊಂಡ್ರೆ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಬರ್ತವೆ. ಫ್ಯೂರಾನ್ ಇರ್ಬೋದು, ಥಯೋಫಿನ್ ಇರ್ಬೋದು, ಪೈರೋಲ್ ಇರ್ಬೋದು, ಪೈರಮಿಡಿನ್ ಇರ್ಬೋದು, ಆಕ್ಸೋಝೋಲ್ ಇರ್ಬೋದು, ಇಮಿಡಾಝೋಲ್ ಇರ್ಬೋದು, ಪಿರಿಡಿನ್ ಇರ್ಬೋದು. ಇವೆಲ್ಲನೂ ಏನಾಗ್ತಿದೆ ಅಂತಂದರೆ ಐದರ್ 5 ಮೆಂಬರ್ಡ್ ರಿಂಗ್ ಇರ್ಬೋದು, 6 ಮೆಂಬರ್ಡ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಇರ್ಬೋದು. ಇದರಲ್ಲೂ ನಮ್ಗೆ ಏನಾಗ್ತಿದೆ ಅಂದರೆ ಅಕಲ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇದೆ. ಹಾಗಾಗಿ ಆಲ್ ದೀಸ್ ಮಾಲಿಕ್ಯೂಲ್ಸ್ ಆಲ್ಸೋ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಆರೋಮ್ಯಾಟಿಕ್ ಕಾಂಪೌಂಡ್ಸ್. ಅದೇ ರೀತಿ ಇನ್ನೊಂದು ಕ್ಲಾಸ್ ಆಫ್ ಕಾಂಪೌಂಡ್ಸ್ ಇದೆ, ದೇ ಆಲ್ಸೋ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಆರೋಮ್ಯಾಟಿಕ್ ಕಾಂಪೌಂಡ್. ಅದಕ್ಕೆ ಕಂಡೆನ್ಸ್ಡ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಕಂಡೆನ್ಸ್ಡ್ ಹೆಟ್ರೋಸೈಕ್ಲಿಕ್ ಅಂದರೆ ಒಂದು ರಿಂಗು ಹೆಟ್ರೋಸೈಕ್ಲಿಕ್ ಇರುತ್ತೆ, 2 ರಿಂಗ್ ಇರುತ್ತೆ, ಕಂಡೆನ್ಸ್ ಆಗ್ತಾ ಇದೆ, 2 ಸೈಕ್ಲಿಕ್ ರಿಂಗ್ಸ್ ಏನಾಗ್ತಾ ಇದೆ, ಫ್ಯೂಸ್ ಆಗ್ತಾ ಇದೆ, ದೇ ಆರ್ ಕಂಡೆನ್ಸ್ ಆಗ್ತಾ ಇದೆ. ಅದರಲ್ಲಿ ಒಂದು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಇರುತ್ತೆ, ಇನ್ನೊಂದು ಹೆಟ್ರೋಸೈಕ್ಲಿಕ್ ಇಲ್ದಿರೋಂಥ ಕಾಂಪೌಂಡ್ ಇರುತ್ತೆ. ಹೆಟ್ರೋಸೈಕ್ಲಿಕ್ ನಿಮಗೆ ಆಲ್ರೆಡಿ ಕ್ಲಾಸಿಫಿಕೇಶನ್ ಮಾಡಿದಾಗ ನಾವು ಹೇಳಿದ್ದೀವಿ, ಸೈಕ್ಲಿಕ್ ಕಾಂಪೌಂಡ್ಸಲ್ಲಿ ಒಂದಕ್ಕೆ ಹೋಮೋಸೈಕ್ಲಿಕ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಹೆಟ್ರೋಸೈಕ್ಲಿಕ್ ಅಂತ ಹೇಳ್ತೀವಿ. ಹೋಮೋಸೈಕ್ಲಿಕ್ ಅಂತಂದರೆ ದೇ ಗೋಯಿಂಗ್ ಟು ಕಂಟೈನ್ ದ ರಿಂಗ್ ಏನಿರುತ್ತಲ್ಲ, ರಿಂಗಲ್ಲಿರುವಂಥ ರಿಂಗ್ ವಿಚ್ ಆರ್ ಜಾಯಿಂಡ್ ಥ್ರೂ ಎ ಸಿಂಗಲ್ ಬಾಂಡ್ ಅಥವಾ ಡಬಲ್ ಬಾಂಡ್ ಏನಿರುತ್ತಲ್ಲ, ರಿಂಗ್ ಆಟಮ್ಸ್ ಏನಿರುತ್ತಲ್ಲ ಸೇಮ್ ಇತ್ತು ಅಂದರೆ ಹೋಮೋಸೈಕ್ಲಿಕ್ ಅಂತ ಹೇಳ್ತೀವಿ. ಅದೇನಾದರೂ ಬೇರೆ ಬೇರೆ ಇತ್ತು ಅಂತಂದರೆ ಆವಾಗ ಅದಕ್ಕೆ ನಾವು ಹೆಟ್ರೋಸೈಕ್ಲಿಕ್ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗ್ತಿದೆ ಅಂದರೆ ಕಂಡೆನ್ಸ್ಡ್ ಅಂತಂದರೆ ಹೆಟ್ರೋಸೈಕ್ಲಿಕ್ಸಲ್ಲಿ ಅಥವಾ ಕಂಡೆನ್ಸ್ಡ್ ಕಾಂಪೌಂಡ್ಸ್ನ ನೀವು ತಗೊಂಡಾಗ ಅದರಲ್ಲಿ ಏನಾಗಿರ್ಬೋದು ಅಂದರೆ ಅಗೇನ್ ಅಕಲ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇತ್ತು ಅಂತಂದರೆ ಆವಾಗ ಅದನ್ನು ನಾವು ಆರೋಮ್ಯಾಟಿಕ್ ಅಂತ ಹೇಳ್ತೀವಿ. ಅಲ್ಲಿ ಸೊ ಲೀನ್ ಇದೆ, ಇಟ್ಸ್ ನಾಟ್ ಎನ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್, ಆದರೆ ಅಲ್ಲೇನಾಗಿದೆ 10 ಪೈ ಎಲೆಕ್ಟ್ರಾನ್ಸ್ ಇದೆ. ಅದೇ ಥರ ಇಂಡೋಲ್ ಇದೆ, ಪ್ಯೂರಿನ್ ಇದೆ, ಕ್ವಿನೋಲಿನ್ ಇದೆ, ಕಾರ್ಬೊಝೋಲ್ ಇದೆ, ಐಸೋ ಇಂಡೋಲ್ ಇದೆ. ಇದರಲ್ಲೆಲ್ಲ ಏನಾಗ್ತಿದೆ ಅಂತಂದರೆ ಪೈ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂದರೆ ಅಕಲ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ ಅಥವಾ ಅಕಲ್ ಮ್ಯಾಜಿಕ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇದೆ. ಹಾಗಾಗಿ ಆಲ್ ದೀಸ್ ಮಾಲಿಕ್ಯೂಲ್ಸ್ ಆರ್ ಆಲ್ಸೋ ಆರೋಮ್ಯಾಟಿಕ್ ಇನ್ ನೇಚರ್. ನಿಮ್ಮ ಮಾಲಿಕ್ಯೂಲ್ ಆರೋಮ್ಯಾಟಿಕ್ ಅಂದರೆ ಇಟ್ ಗೋಯಿಂಗ್ ಟು ಹ್ಯಾವ್ ಎನ್ ಎಕ್ಸ್ಟ್ರಾ ಸ್ಟೆಬಿಲಿಟಿ. ಆ ಸ್ಟೆಬಿಲಿಟಿ ಎಕ್ಸ್ಟ್ರಾ ಸ್ಟೆಬಿಲಿಟಿ ಇರುತ್ತೆ. ಇದಲ್ಲದೆ ಕೆಲವೊಂದು ಅಯಾನ್ಸ್ನು ನಮಗೆ ಫಾಲೋ ಮಾಡ್ಬೋದು. ಅಗೇನ್ ಅದು ಬೆನ್ಸನಾಯ್ಡ್ ಆಗಿರ್ಬೋದು, ನಾನ್ ಬೆನ್ಸನಾಯ್ಡ್ ಆಗಿರ್ಬೋದು. ಇಲ್ಲಿ ನಾವು ನಾನ್ ಬೆನ್ಸನಾಯ್ಡ್ ಅಯಾನ್ಸ್ ತಗೊಳ್ತಾ ಇದ್ವಿ. ನಾನ್ ಬೆನ್ಸನಾಯ್ಡ್ ಅಂದರೆ ವಿತೌಟ್ ಬೆನ್ಸಿನ್ ರಿಂಗ್ ಇಲ್ದಿರೋ ಅಂಥ ಮಾಲಿಕ್ಯೂಲ್ಸು, ಆದರೆ ಅದರಲ್ಲಿ ಅಯಾನ್ಸ್ ಇದೆ, ಅಂಥದಕ್ಕೆ ನಾವೇನಂತ ಕರಿತೀವಿ, ನಾನ್ ಬೆನ್ಸನಾಯ್ಡ್ ಅಯಾನ್ಸ್ ಅಂತ ಕರಿತೀವಿ. ಸೈಕ್ಲೋಪೆಂಟಾಡೈನಲ್ ಅನಯಾನ್ ಇದೆ, ಇಲ್ಲಿ 6 ಪೈ ಎಲೆಕ್ಟ್ರಾನ್ಸ್ ಇದೆ. ಸೈಕ್ಲೋಪ್ರೊಪಿನೈಲ್ ಕೆಟಯಾನ್ ಇದೆ, ಇಲ್ಲಿ 2 ಪೈ ಎಲೆಕ್ಟ್ರಾನ್ಸ್ ಇದೆ. ಅದರ ಟ್ರೋಪೋನಿಯಂ ಅಯಾನ್ ಇದೆ. ಅದೇ ಥರ ಸೈಕ್ಲೋ ಆಕ್ಟಾಟ್ ಟ್ರೈನ್ ಡೈ ಅನಯಾನ್ ಇದೆ. ಅದೇ ಥರ ಸೈಕ್ಲೋ ಬ್ಯೂಟೀನ್ ಡೈ ಅನಯಾನ್ ಇದೆ. ಸೊ ಇದರಲ್ಲೆಲ್ಲ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಯು ಆರ್ ಗೋಯಿಂಗ್ ಟು ಹ್ಯಾವ್ ಅಕಲ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇದೆ. ಹಾಗಾಗಿ ದೀಸ್ ಮಾಲಿಕ್ಯೂಲ್ಸ್ ಗೋಯಿಂಗ್ ಟು ಹ್ಯಾವ್ ಎನ್ ಎಕ್ಸ್ಟ್ರಾ ಸ್ಟೆಬಿಲಿಟಿ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಆರೋಮ್ಯಾಟಿಕ್ ನೇಚರ್. ಅದೇ ಥರ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ ತಗೊಂಡ್ರೆ, ಬೇರೆ ಬೇರೆ ಕಾಂಪೌಂಡ್ಸ್ನ ತಗೊಳ್ತಾ ಹೋದರೆ ಇದೇ ರೀತಿಯಾಗಿ ನಿಮಗೆ ಎಕ್ಸಾಂಪಲ್ಸು ಬರ್ತಾ ಹೋಗ್ತವೆ. ನೋಡಿರಿ, ಸೈಕ್ಲೋ ಟೆಟ್ರಾ ಡೆಕಾ ಹೆಪ್ಟಾ ಈನ್ ಅಂತ ತೊಗೊಂಡಿದ್ದೀನಿ. ಅಲ್ಲೇನಾಗ್ತಿದೆ ಅಂದರೆ 14 ಪೈ ಎಲೆಕ್ಟ್ರಾನ್ಸ್ ಬರ್ತದೆ. ನಿಮಗೆ ಫಸ್ಟು ನಿಮ್ಮ ಮಾಲಿಕ್ಯೂಲಲ್ಲಿ ಸೈಕ್ಲಿಕ್ ಇರಬೇಕು, ಪ್ಲೇನಾರ್ ಇರಬೇಕು,
ನೆಕ್ಸ್ಟು ಕಾಂಜುಗೇಷನ್ ಇರಬೇಕು, ಆಲ್ಟರ್ನೇಟಿವ್ ಸಿಂಗಲ್ ಡಬಲ್ ಬಾಂಡ್ ಇರಬೇಕು, ಎಲ್ಲೂ ಆ ಕಾಂಜುಗೇಷನ್ನು ಡಿವೈಡ್ ಆಗಿರಬಾರ್ದು. ನೆಕ್ಸ್ಟು ಅಕಲ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇರಬೇಕು. ಅಕಲ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದರೆ ಡಿಪೆಂಡಿಂಗ್ ಅಪಾನ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್. ಎಷ್ಟು ಪೈ ಎಲೆಕ್ಟ್ರಾನ್ಸ್ ಇದೆ, ಎಷ್ಟು ಡಬಲ್ ಬಾಂಡ್ ಇದೆ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಡಬಲ್ ಬಾಂಡ್ ಎಷ್ಟಿದೆ ಅಂದರೆ 7 ಡಬಲ್ ಬಾಂಡ್ ಇದೆ ಅಂದರೆ 14 ಪೈ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ 6 ಪೈ ಎಲೆಕ್ಟ್ರಾನ್ಸ್ ಇರ್ಬೋದು, 6 ಪೈ ಎಲೆಕ್ಟ್ರಾನ್ಸ್ ಇರ್ಬೋದು, ಅದೇ ಥರ 6 ಪೈ ಎಲೆಕ್ಟ್ರಾನ್ಸ್ ಇರಬೇಕು. ಲೆಕ್ಕ ಹಾಕ್ಕೊಳ್ಳಿ. ಎಗೇನ್ ಅಲ್ಲೇನಾದ್ರು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆಯಾ ವಿಚ್ ಟೇಕ್ ಪಾರ್ಟ್ ಇನ್ ಆರೋಮ್ಯಾಟಿಸಿಟಿ ಅನ್ನೋದನ್ನ ನೀವು ಕಂಪೇರ್ ಮಾಡಿಕೊಂಡು ಅದನ್ನು ವೆದರ್ ಇಟ್ಸ್ ಆರೋಮ್ಯಾಟಿಕ್ ಆರ್ ನಾನ್ ಆರೋಮ್ಯಾಟಿಕ್ ಅಂತ ಡಿಸೈಡ್ ಮಾಡ್ತಾ ಹೋಗ್ತೀರಾ. ಅದೇ ರೀತಿ ನಾವು ಇನ್ನೊಂದು ಕ್ಲಾಸ್ ಆಫ್ ಮಾಲಿಕ್ಯೂಲ್ಸ್ನ ತಗೊಳ್ತೀವಿ, ಅದಕ್ಕೆ ಆಂಟಿ ಆರೋಮ್ಯಾಟಿಕ್ ಅಂತ ಕರಿತೀವಿ. ಸೈಕ್ಲಿಕ್ಕು ಕಾಂಜುಗೇಟೆಡ್ ಪೈ ಎಲೆಕ್ಟ್ರಾನ್ಸ್ ಇರ್ತವೆ, ಆದರೆ ದೇ ಡು ನಾಟ್ ಕಂಟೈನ್ ಹಕಲ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್, ಬಟ್ ದೇ ಗೋಯಿಂಗ್ ಟು ಕಂಟೈನ್ 4n ಪೈ ಎಲೆಕ್ಟ್ರಾನ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಂಟಿ ಆರೋಮ್ಯಾಟಿಕ್ ಅಂತ ಹೇಳ್ತೀವಿ. ಸೊ ಇದೇನಾಗುತ್ತೆ ಅಂದರೆ ಎನರ್ಜಿನ ಕನ್ಸಿಡರ್ ಮಾಡಿಕೊಂಡ್ರೆ ದ ಎನರ್ಜಿ ಆಫ್ ದಿ ಆಂಟಿ ಆರೋಮ್ಯಾಟಿಕ್ ಕಾಂಪೌಂಡ್ ಇಸ್ ಗ್ರೇಟರ್ ದ್ಯಾನ್ ಇಟ್ಸ್ ಓಪನ್ ಚೈನ್ ಕೌಂಟರ್, ಅದನ್ನು ಆ ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ. ಈಗ ಎಕ್ಸಾಂಪಲ್ನ ತಗೊಳ್ಳಂದ್ರೆ ಸೈಕ್ಲೋಬ್ಯೂಟಾಡೈನ್ನ ತಗೊಳ್ತೀನಿ. ಸೈಕ್ಲೋಬ್ಯೂಟಾಡೈನ್ ಇಸ್ ಎ ಓಪನ್ ಚೈನ್ ಕಾಂಪೌಂಡ್, ಬೇರೆ ಸೈಕ್ಲೋಬ್ಯೂಟಾಡೈನ್ 1,3-ಬ್ಯೂಟಾಡೈನ್ ಮತ್ತು ಸೈಕ್ಲೋಬ್ಯೂಟಾಡೈನ್ ತಗೊಳ್ತೀನಿ. ಸೊ 1,3-ಬ್ಯೂಟಾಡೈನ್ ಮೋರ್ ಸ್ಟೇಬಲ್ ದ್ಯಾನ್ ದಟ್ ಆಫ್ ದಿ ಸೈಕ್ಲೋಬ್ಯೂಟಾಡೈನ್ ಇದೆ. ಸೊ ಆ ಬೇಸಿಸ್ ಮೇಲೆ ನಾನು ಇದನ್ನು ಆಂಟಿ ಆರೋಮ್ಯಾಟಿಕ್ ಅಂತ ಕರಿತೀನಿ. ಸೊ ಎಕ್ಸಾಂಪಲ್ ಏನು ಅಂದರೆ ನಿಮ್ಮ ಮಾಲಿಕ್ಯೂಲ್ಸಲ್ಲಿ ಅದೇ ಥರ ಕಂಡೀಷನ್ಸು ಸೈಕ್ಲಿಕ್ ಇರಬೇಕು, ಪ್ಲೇನಾರ್ ಇರಬೇಕು. ಆದರೆ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ 4n + 2 ಪೈ ಎಲೆಕ್ಟ್ರಾನ್ ದೇ ಗೋಯಿಂಗ್ ಟು ಹ್ಯಾವ್ 4n ಎಲೆಕ್ಟ್ರಾನ್ಸ್ ಇರುತ್ತೆ, 4 ಪೈ ಎಲೆಕ್ಟ್ರಾನ್ಸ್ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಆಂಟಿ ಆರೋಮ್ಯಾಟಿಕ್ ಅಂತ ಹೇಳ್ತೀವಿ. ಅನ್ಸ್ಟೇಬಲ್ ಎಬೋ 35 ಕೆಲ್ವಿನ್ ಸೈಕ್ಲೋಬ್ಯೂಟಾಡೈನ್. ಅದೇ ಥರ ಪೆಂಟಲೀನ್ ಅಂತ ಹೇಳ್ತೀವಿ, ಅನ್ಸ್ಟೇಬಲ್ ಅಬೋವ್ 100 ಡಿಗ್ರೀಸ್. ನಮಗೆ ಸ್ಟೆಬಿಲಿಟಿ ಮೇಲೆ ನಾವು ಹೇಳ್ತಾ ಇದ್ವಿ, ದೀಸ್ ಮಾಲಿಕ್ಯೂಲ್ಸ್ ಆರ್ ನಾಟ್ ಸ್ಟೇಬಲ್. ಸೊ ಅಂದರೆ ಎಕ್ಸಿಸ್ಟ್ ಆಗಲ್ಲ ನೇಚರಲ್ಲಿ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ ನಾವೇನಾಗ್ತವೆ, ಟೆಂಪ್ರೇಚರ್ ಆಗ್ತಾ ಇರ್ತವೆ. ಕಾಮನ್ಲಿ ಇಟ್ ಗಿವ್ಸ್ ಅನ್ ಅಡಿಷನ್ ರಿಯಾಕ್ಷನ್ ಅಂಡ್ ಗೆಟ್ polymerized at room temperature. Cyclobutadiene is so reactive, it dimerizes before it can be isolated. ಸೊ ಹಾಗಾಗಿ ಅವು ಈಸಿಯಾಗಿ ರಿಯಾಕ್ಷನ್ ಆಗಲ್ಲ. ಅದೇ ಥರ ಸೈಕ್ಲೋ ಆಕ್ಟಾ ಟೆಟ್ರಾಈನ್ ತಗೊಂಡೆ, ಆಡ್ಸ್ ಬ್ರೋಮಿನ್ ರೆಡಿಲಿ ಅಂತ ಹೇಳ್ತೀವಿ, ಆದರೆ ಅದು ರಿಯಾಕ್ಷನ್ಸು ಆಗಲ್ಲ. ಬಿಕಾಸ್ ಅದು ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂದರೆ ದೇ ಆರ್ ನಾಟ್ ಸ್ಟೇಬಲ್, ಡೈಮರೈಸ್ ಆಗುತ್ತೆ, ಇನ್ನೊಂದೇನೋ ಆಗಿ ಅವು ಕನ್ವರ್ಟ್ ಆಗ್ತವೆ. ಅದೇ ಥರ ಎಪಾಕ್ಸಿಡೇಷನ್ ಎಕ್ಸಾಂಪಲ್ನ ತೊಗೊಳ್ತೀವಿ. ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ರೀತಿ ಆಗಬೇಕು ಅಂತ, ಆ ರೀತಿ ಅದು ಓಪನ್ ಚೈನ್ ಆದರೆ ಆಗುತ್ತೆ, ಕೆಲವೊಂದು ಸಲ ಅದು ಆಗೋದಿಲ್ಲ. ಸೊ ಈ ಥರ ನಮಗೆ ಅದು ಸ್ಟೆಬಿಲಿಟಿನ ನಾವು ಹೇಳ್ತಾ ಹೋಗ್ತಾ ಇರ್ತೀವಿ. ಆ ಥರ ಆ್ಯಂಟಿ ಆರೋಮ್ಯಾಟಿಕ್ಗೆ ನೀವು ಎಕ್ಸಾಂಪಲ್ ತೊಗೊಳೋದಾದರೆ ನಿಮಗೆ ಓಪನ್ ಚೈನ್ ತೊಗೋಬೋದು, ಬೆನ್ಸೆನಾಯ್ಡ್ ತೊಗೋಬೋದು, ನಾನ್ ಬೆನ್ಸೆನಾಯ್ಡ್ ತೊಗೋಬೋದು. ಅದೇ ಥರ ಫ್ಯೂಸ್ಡ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ನ ತೊಗೋಬೋದು, ಫ್ಯೂಸ್ಡ್ ರಿಂಗ್ಸ್ನ ತೊಗೋಬೋದು. ಅದರಲ್ಲಿ ಎಷ್ಟೊಂದು ಎಕ್ಸಾಂಪಲ್ಸ್ ಇರ್ತವೆ. ಆದರೆ ಅಲ್ಲಿ ಏನಾಗಿರುತ್ತೆ ಅಂದರೆ 4n + 2 ಪೈ ಎಲೆಕ್ಟ್ರಾನ್ಸ್ ಇರಲ್ಲ, ಬರೀ 4n ಪೈ ಎಲೆಕ್ಟ್ರಾನ್ಸ್ ಇರ್ತವೆ. ಅಂಥ ಮಾಲಿಕ್ಯೂಲ್ಸ್ಗೆ ನಾವು ಆರೋಮ್ಯಾಟಿಕ್ ಅಂತ ಹೇಳ್ತೀವಿ. ಸೊ ದಿಸ್ ಆರ್ ದಿ ಡಿಫ್ರೆಂಟ್ ಎಕ್ಸಾಂಪಲ್ಸ್. ಹಾಗಾದರೆ ಮೇನ್ ಡಿಫ್ರೆನ್ಸ್ ಏನು ಆರೋಮ್ಯಾಟಿಕ್ಗೂ ಮತ್ತು ಆ್ಯಂಟಿ ಆರೋಮ್ಯಾಟಿಕ್ಗೂ ಅಂದರೆ ಎಲ್ಲನೂ ಸೇಮ್ ಇರ್ತವೆ. ಎರಡು ಕಡೆಗೂ ಸೈಕ್ಲಿಕ್ ಇರ್ತವೆ, ಎರಡು ಕಡೆಗೂ ಪ್ಲೇನಾರ್ ಇರ್ತವೆ, ಎರಡು ಕಡೆಗೆ ಕಾಂಜುಗೇಷನ್ ಇರ್ಬೋದು. ಆದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ ಹಕಲ್ಸ್ ರೂಲ್ ಪ್ರಕಾರ ದ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ 4n + 2 ಪೈ ಎಲೆಕ್ಟ್ರಾನ್ಸ್ ಇತ್ತು ಅಂತ ಇಟ್ಕೊಳ್ಳೋಣ. 6, 10, 14, 18 ಪೈ ಎಲೆಕ್ಟ್ರಾನ್ಸ್ ಇತ್ತು ಅಂದರೆ ಅವಾಗ ಅದನ್ನು ಆರೋಮ್ಯಾಟಿಕ್ ಅಂತ ಕರಿತೀವಿ. 4n ಪೈ ಎಲೆಕ್ಟ್ರಾನ್ಸ್ 4, 8, ನೆಕ್ಸ್ಟ್ 12, 16 ಈ ಪೈ ಎಲೆಕ್ಟ್ರಾನ್ಸ್ ಇತ್ತು ಅಂದರೆ ಅಂಥದಕ್ಕೆ ನಾವು ಆ್ಯಂಟಿ ಆರೋಮ್ಯಾಟಿಕ್ ಅಂತ ಕರಿತೀವಿ. ಆರೋಮ್ಯಾಟಿಕ್ ಮಾಲಿಕ್ಯೂಲ್ಸ್ ಯಾವಾಗೂ ಸ್ಟೇಬಲ್ ಇರ್ತವೆ, ದೇ ಕೆನ್ ಎಕ್ಸಿಸ್ಟ್. ವೆರಾಸ್ ಆ್ಯಂಟಿ ಆರೋಮ್ಯಾಟಿಕ್ ಇರ್ತಲ್ಲ, ಅನ್ಸ್ಟೇಬಲ್ ಇರ್ತವೆ, ದೇ ಡು ನಾಟ್ ಎಕ್ಸಿಸ್ಟ್. ಆದರೆ ಯಾವುದ್ರ ಮೇಲೆ ಹೇಳ್ತೀವಿ ಅಂದರೆ ನೀವು ಸ್ಟ್ರಕ್ಚರಲ್ ಬೆನ್ಸಿನ ಓದಿರ್ತೀರ, ಅಲ್ಲಿ ನಾವು ರೆಸೊನೆನ್ಸ್ ಎನರ್ಜಿ ಅಂತ ಪದನ ಕನ್ಸಿಡರ್ ಮಾಡ್ಕೊಳ್ತೀವಿ. ದಟ್ ರೆಸೊನೆನ್ಸ್ ಎನರ್ಜಿ ಮೇಲೆ ನಾವು ಸ್ಟೇಬಲ ಅನ್ಸ್ಟೇಬಲ ಹೇಳ್ತಾ ಹೋಗ್ತೀವಿ. ಸೊ ಜನರಲಿ ರೆಸೊನೆನ್ಸ್ ಎನರ್ಜಿ ಆರೋಮ್ಯಾಟಿಕ್ ಕಾಂಪೌಂಡ್ಸಲ್ಲಿ 36 kcal/mol ಇರುತ್ತೆ. ಆ್ಯಂಟಿ ಆರೋಮ್ಯಾಟಿಕ್ ಸ್ಟೇಬಲ್ ಬಿಲೋ -100 ಡಿಗ್ರಿ ಸೆಂಟಿಗ್ರೇಡ್, ಹಾಗಾಗಿ ಅವು ಅನ್ಸ್ಟೇಬಲ್ ಆಗಿರ್ತವೆ. ಸೊ ಇದು ಡಿಫ್ರೆನ್ಸ್ ಬಿಟ್ವೀನ್ ಆರೋಮ್ಯಾಟಿಕ್ ಆ್ಯಂಡ್ ಆ್ಯಂಟಿ ಆರೋಮ್ಯಾಟಿಕ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗುತ್ತೆ. ಎರಡನೇ ನಾನು ಹೇಳಿದೆ, ನಿಮ್ಮ ಮಾಲಿಕ್ಯೂಲಲ್ಲಿ ಕಾಂಜುಗೇಷನ್ ಇರಬೇಕು. ಕಾಂಜುಗೇಷನ್ ಅಂತಂದರೆ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇರಬೇಕು. ಆ್ಯಂಡ್ ಇಟ್ ಶುಡ್ ಬಿ ಎಕ್ಸ್ಟೆಂಡೆಡ್ ಡಿಲೋಕಲೈಸ್ ಪೈ ಎಲೆಕ್ಟ್ರಾನ್ ಶುಡ್ ಬಿ ಎಕ್ಸ್ಟೆಂಡೆಡ್ ಥ್ರೂ ಔಟ್ ದಿ ರಿಂಗ್, ಥ್ರೂ ಔಟ್ ದಿ ಸೈಕಲ್ ಅಂತ ನಾವು ಹೇಳ್ತೀವಿ. ಈಗ ಅದಕ್ಕೆ ಎರಡು ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ನೋಡಿ 1,3
ಸೈಕ್ಲೋಹೆಕ್ಸಾ ಡೈಇನ ತಗೊಳ್ತಾ ಇದ್ದೀನಿ, ಅಲ್ಲಿ ಕಾನ್ಜುಗೇಷನ್ ಇಲ್ಲ, ಹಂಗಾಗಿ ಮಾಲಿಕ್ಯೂಲು ಡು ನಾಟ್ ಬಿಹೇವ್ ಲೈಕ್ ಎ ಸ್ಯಾಚುರೇಟ್ ಇಟ್ ಗೋಯಿಂಗ್ ಟು ಅನ್ಸ್ಯಾಚುರೇಟೆಡ್ ಮಾಲಿಕ್ಯೂಲ್ ಥರ ಮಾಡುತ್ತೆ. ಇಟ್ ಈಸ್ ನಾಟ್ ಆರೋಮ್ಯಾಟಿಕ್ ಇನ್ ನೇಚರ್. ಅದೇ ಥರ 1,3,5 ಸೈಕ್ಲೋ ಹೆಪ್ಟಾ ಟ್ರೈಇನ ತಗೊಂಡೆ. ಇದು ಏನಾಗಿದೆ ಅಂದರೆ 3 ಇದೆ, ಆದರೆ ಕಾನ್ಜುಗೇಷನ್ ಇಲ್ಲದೆ ಇರೋದಕ್ಕೋಸ್ಕರ ಈ ಮಾಲಿಕ್ಯೂಲು ನಾನ್ ಆರೋಮ್ಯಾಟಿಕ್ ಥರ ಬಿಹೇವ್ ಮಾಡುತ್ತೆ. ಆದರೆ ಬೆನ್ಸಿನ್ ಆರೋಮ್ಯಾಟಿಕ್ ಥರ ಬಿಹೇವ್ ಮಾಡುತ್ತೆ. ಯಾಕೆ ಅಂದರೆ ಕಂಪ್ಲೀಟ್ಲಿ ಕಾನ್ಜುಗೇಷನ್ ಇದೆ, ಆಲ್ಟರ್ನೇಟಿವ್ ಸಿಂಗಲ್ ಬಾಂಡ್ ಇದೆ, ಕಂಪ್ಲೀಟ್ಲಿ ಕಾನ್ಜುಗೇಟೆಡ್ ರಿಂಗ್ ಇದೆ. ಹಂಗಾಗಿ ಅದನ್ನು ನಾನು ಏನಂತ ಕರಿತೀನಿ, ಆರೋಮ್ಯಾಟಿಕ್ ಅಂತ ಕರಿತೀನಿ. ಈ 2 ಎಕ್ಸಾಂಪಲ್